ಹಲೋ ಫ್ರೆಂಡ್, ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರುವಂಥ ನೋಟಿಫಿಕೇಷನ್ ಫಸ್ಟು ನಿಮಗೆ ತಲುಪುತ್ತೆ. ನೋಡಿ, ಇವತ್ತು ಅಂದರೆ ಅವರೆಕಾಳು ಮತ್ತು ಮೊಳಕೆ ಕಾಳು ಇಬ್ಬರು ಮಿಕ್ಸ್ ಪಲ್ಯನ ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ. ಬನ್ನಿ ರೆಸಿಪಿ ಯಾವ ಥರ ಮಾಡೋದು ಅಂದ್ಬಿಟ್ಟು ನೋಡೋಣ. ಇಲ್ಲಿ ನೋಡಿ, ನಾನು ಅವರೆಕಾಳು ಇಷ್ಟೊಂದು ಕಾಳು ತಗೊಂಡಿದ್ದೀನಿ. ಸ್ವಲ್ಪ ಮೊಳಕೆ ಕಾಳು, ಮೊಳಕೆ ಕಟ್ಟಿದೆ ಮೊಳಕೆ ಕಾಳನ್ನು ತಗೊಂಡಿದ್ದೀನಿ. ಸ್ವಲ್ಪ ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಎರಡು ಇದು 1/4 kg ಒಂದು ಇತ್ತು, ಮತ್ತು ಮೊಳಕೆ ಕಾಳು ಎರಡು ಹಾಕಿಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ, ಟೊಮಾಟೊ ಬಳಸಿದ್ದೀನಿ. ನೀವು ಬೇಕಂದರೆ ಈರುಳ್ಳಿ ಹಾಕ್ಕೊಳ್ಳಿ ಫ್ರೆಂಡ್. ನೋಡಿ, ನಾನು ಕಾಳು ಇತ್ತಲ್ಲ, ಕಾಳು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಬಳಸ್ತಾ ಇದ್ದೀನಿ. ನೀವು ಬೇಕಂದರೆ ಒಗ್ಗರಣೆಗೂ ಹಾಕ್ಕೋಬೋದು. ನಾನು ಕಾಳು ಮೇಲೆ ಹಾಕ್ಕೊತಾ ಇದ್ದೀನಿ. ಇದು ಉತ್ತರ ಕರ್ನಾಟಕದ ಮಸಾಲೆ ಖಾರದ ಪೌಡ್ರು. ನೋಡಿ, 2 ಸ್ಪೂನಷ್ಟು ಮಸಾಲೆ ಖಾರದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಎಣ್ಣೆ ಬಿಸಿ ಆಗ್ತಾಯಿದೆ. ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಕ್ಕಿದ್ದೀನಿ. ಆಮೇಲೆ ಎಣ್ಣೆ ಬಿಸಿ ಆಗಿದೆ ನೋಡಿ. ಬಿಸಿ ಆದಮೇಲೆ ಜಜ್ಜಿರುವಂಥ ಒಂದು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇಲ್ಲಿ ನೀವು ಬೇಕಂದರೆ ಈರುಳ್ಳಿ ಹಾಕ್ಕೊಳ್ಳಿ ಫ್ರೆಂಡ್. ನಾನು ಈರುಳ್ಳಿ ಸ್ಕಿಪ್ ಮಾಡಿದ್ದೀನಿ. ಆಮೇಲೆ ಕಟ್ ಮಾಡಿರೋಂಥ ಒಂದು ಟೊಮಾಟೊ ಹಾಕ್ಕೊಂಡಿದ್ದೀನಿ. ಟೊಮಾಟೊ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಫ್ರೈ ಆಗೋ ಥರ ಮಾಡ್ಕೋಬೇಕು ಚೆನ್ನಾಗಿ. ಇದರಲ್ಲಿ ಈರುಳ್ಳಿ ಬಳಸ್ಬೋದು, ಬಳಸಬಾರ್ದಂತೇನಿಲ್ಲ. ನಮಗೆ ಖಾರ ಜಾಸ್ತಿ ಬೇಕು. ಖಾರ ಈರುಳ್ಳಿ ಹಾಕಿದರೆ ಸಿಹಿ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಈರುಳ್ಳಿನ ಬಳಸಲ್ಲ. ಆಮೇಲೆ ಉಪ್ಪು, ಖಾರ, ಅರಿಶಿನ ಮತ್ತು ಅವರೆಕಾಳು, ಮೊಳಕೆ ಕಾಳೆಲ್ಲ ಇತ್ತಲ್ಲ ಪ್ಲೇಟಲ್ಲಿ. ಇವಾಗ ಎಣ್ಣೆಯಲ್ಲಿ ನೋಡಿ ಟೊಮಾಟೊ ಫ್ರೈ ಆದಮೇಲೆ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಪಲ್ಯ. ಒಂದೇ ಕಾಳು ತಿನ್ನೋಕೆ ಬೇಜಾರಾಗುತ್ತಲ್ಲ, ಆವಾಗ ನಾನು ಮೊಳಕೆ ಕಾಳು ಇತ್ತು ಮತ್ತು ಅವರೆಕಾಳು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಗೊಜ್ಜನ್ನು ಫ್ರೈ ಮಾಡ್ಕೋಬೋದು ಫ್ರೆಂಡ್. ಚಪಾತಿಗೆ ಬೇಕಂದರೆ, ದೋಸೆಗೆ, ಚಪಾತಿಗೆ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಸಾಂಬಾರು ಥರ ಮಾಡ್ತಾಯಿದ್ದೀನಿ. ಸಾಂಬಾರು ಥರ ಅಂದರೆ ಇವಾಗ ಅನ್ನಕ್ಕೂ ಬೇಕಾಗುತ್ತಲ್ಲ, ಹಾಗಾಗಿಬಿಟ್ಟು ಜೋಳದ ರೊಟ್ಟಿ ಅನ್ನಕ್ಕೂ ಬೇಕಾಗುತ್ತೆ ಅಂದ್ಬಿಟ್ಟು ಮಾಡ್ಕೊತಾ ಇರೋದು. ಫ್ರೈ ಆಗಿದೆ ಚೆನ್ನಾಗಿ. ಫ್ರೈ ಆದಮೇಲೆ ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು. ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೋಬೇಕಲ್ಲ. ಮತ್ತು ಮೊಳಕೆ ಕಾಳು ಕಟ್ಟಿರೋದು ಇರುತ್ತೆ, ಅವರೆಕಾಳು ಬೇಯಿಸ್ಕೋಬೇಕು. ಇನ್ನೂ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ನೀರು ಥರ ಸಾಂಬಾರಾಗಿದೆ ಅಲ್ಲ, ಚೆನ್ನಾಗಿರುತ್ತೆ. ಈ ಸಾಂಬಾರು ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ, ಮುಂದೆ ನೋಡೋಣ. ನೋಡಿ, ಬೇಯಿಸ್ಕೋಬೇಕು. ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊತೀನಿ. ನೋಡಿ, ಬೇಯಿಸ್ಕೊಬಿಟ್ರೆ ಒಂದು 15 ನಿಮಿಷ ಸಾಕು, ಕಾಳು ಬೆಂದಿರುತ್ತೆ. ಆಮೇಲೆ ನೋಡಿ, ಹುರಿದ್ಬಿಟ್ಟು ಕಡಲೆ ಬೀಜ ಪುಡಿನ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡಿರೋಂಥ ಕಡಲೆ ಬೀಜ ಉದುರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಕಡಲೆ ಬೀಜ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ಗಟ್ಟಿನೂ ಬರುತ್ತೆ. ಆಮೇಲೆ ತಿನ್ನೋಕ್ಕೂ ರುಚಿ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಕಡಲೆ ಬೀಜ ಹಾಕಿದ್ದೀನಲ್ಲ, ಇನ್ನೂ ಸ್ವಲ್ಪ ಕಡಲೆ ಬೀಜ ಹಾಕಿದ್ಮೇಲೆ ಕುದಿ ಬರಬೇಕು, ಬೇಯಿಸ್ಕೋಬೇಕು ಈ ಥರ ಪಲ್ಯನ. ಸಾಂಬಾರು ಮಾಡ್ತಾಯಿರೋದು ಇದು ಮುದ್ದೆಕ್ಕೂ ಮಾಡ್ಕೊಂಡು ತಿನ್ಕೋಬೋದು ಫ್ರೆಂಡ್. ಅನ್ನ ಜೊತೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾನು ಮಾಡ್ತಾ ಇರ್ತೀನಲ್ವ, ಹಾಗಾಗಿಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಾನು ಇವಾಗ ಒಂದು ಪ್ಲೇಟನ್ನು ಮುಚ್ಚಿಬಿಡ್ತೀನಿ. ಬೇಯಿಸ್ಕೋಬೇಕಲ್ವ, ಹಾಗಾಗಿಬಿಟ್ಟು ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ ಯಾವ ಥರ ಗೊಜ್ಜು ಥರ ರೆಡಿಯಾಗಿದೆ. ಕಾಳೆಲ್ಲ ಕಾಣ್ತಾಯಿದೆ ನೋಡಿ, ತುಂಬ ಚೆನ್ನಾಗಾಗಿದೆ. ಕಡಲೆ ಬೀಜ ರುಚಿ ಟೇಸ್ಟು ಸೂಪರಾಗಿ ಆಗಿದೆ ನೋಡಿ ಫ್ರೆಂಡ್. ಈ ಥರ ಸಿಂಪಲ್ಲಾಗಿ ಸಾಂಬಾರನ್ನ ನಾವು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ನೋಡಿ, ಸೂಪರ್ ಟೇಸ್ಟು ಸಾಂಬಾರು. ಯಾರು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್. ಎಲ್ಲರಿಗೂ ಬಾಯ್.